ಎಲ್ರಿಗೂ ನಮಸ್ಕಾರ. ಆತ್ಮೀಯ ಧ್ರುವತಾರ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ಈ ಒಂದು ಸಿನಿಮಾ ಬಗ್ಗೆ ಮಾತಾಡಬೇಕು ಅಂತಂದ್ರೆ ನಾವು 3 ಸಿನಿಮಾ ಬಗ್ಗೆ ಮಾತಾಡಬೇಕಾಗುತ್ತೆ. ಆ 3 ಸಿನಿಮಾ ಯಾವುದು ಅಂತಂದ್ರೆ ಅನಂತ್ನಾಗ್ ಅವರ ಅಭಿನಯದ ಬೆಳದಿಂಗಳ ಬಾಲೆ, ಸಂಘರ್ಷ ಮತ್ತು ನಿಷ್ಕರ್ಷ. ಈ 3 ಸಿನಿಮಾಗಳಲ್ಲಿ 2 ಸಿನಿಮಾದಲ್ಲಿ ವಿಷ್ಣುವರ್ಧನ್ ಅವರು ನಾಯಕರಾಗಿದ್ರೆ, ಒಂದು ಸಿನಿಮಾದಲ್ಲಿ ಅನಂತ್ನಾಗ್ ಅವರು ನಾಯಕರಾಗಿರ್ತಾರೆ. 3 ಸಿನಿಮಾಗೆ ನಿರ್ದೇಶನ ಮಾಡಿದ್ದು ಸುನಿಲ್ ಕುಮಾರ್ ದೇಸಾಯಿ. ನಿಮ್ಗೆಲ್ಲ ಗೊತ್ತು, ಸುನಿಲ್ ಕುಮಾರ್ ದೇಸಾಯಿ ಅಂತಂದ್ರೆ ಒಂದು ಸಸ್ಪೆನ್ಸ್ ಮತ್ತು ಹಾರರ್ ಸಿನಿಮಾಗಳಿಗೆ ಹೆಸರುವಾಸಿಯಾಗಿದ್ದಂತ ನಿರ್ದೇಶಕ. ಬೆಳದಿಂಗಳ ಬಾಲೆ ಸಿನಿಮಾ ಶುರು ಮಾಡ್ತಾರೆ, ಚಿತ್ರೀಕರಣ ನಡೀತಿರುತ್ತೆ. ಆದ್ರೆ ಚಿತ್ರೀಕರಣ ಅರ್ಧದಲ್ಲೇನೆ ಅನಂತ್ನಾಗ್ ಅವರ ಒಂದು ರಾಜಕೀಯ ಪ್ರವೇಶದಿಂದಾಗಿ ಈ ಸಿನಿಮಾದ ಚಿತ್ರೀಕರಣ ಅರ್ಧದಲ್ಲೇ ನಿಂತ್ಕೊಬಿಡುತ್ತೆ. ಸುಮಾರು 2 ವರ್ಷಗಳ ಕಾಲ ಈ ಸಿನಿಮಾ ಸ್ಟಾಪ್ ಆಗುತ್ತೆ. ಸುನಿಲ್ ಕುಮಾರ್ ದೇಸಾಯಿ ಅವರಿಗೆ ಸಾಕಷ್ಟು ಹೊಡೆತ ಬೀಳುತ್ತೆ ಆರ್ಥಿಕತೆ ವಿಚಾರದಲ್ಲಿ. ಹಾಗಾಗಿ ಸಿನಿಮಾ ದೊಡ್ಡ ಮಟ್ಟದಲ್ಲಿ ಲಾಸ್ನ ಅನುಭವಿಸುತ್ತೆ. ಆಗ ಒಂದು ವಿಚಾರ ಬರುತ್ತೆ, ಏನು ಅಂತಂದ್ರೆ ಈ BC ಪಾಟೀಲ್ ಅವರು ಪೊಲೀಸ್ ಇನ್ಸ್ಪೆಕ್ಟರ್ ಆಗಿ ಕೆಲಸ ಮಾಡ್ತಿರ್ತಾರೆ. ಸುನಿಲ್ ಕುಮಾರ್ ದೇಸಾಯಿ ಅವ್ರ ಹತ್ರ ಬಂದು ನನ್ಗೊಂದು ಸಿನಿಮಾ ಮಾಡ್ಕೊಡಿ ಅಂತ ಹಿಂದೆ ಬೀಳ್ತಿರ್ತಾರೆ. ಸುನಿಲ್ ಕುಮಾರ್ ದೇಸಾಯಿ ಅವರು ಸಹ ಈ ಒಂದು ಆರ್ಥಿಕ ಪರಿಸ್ಥಿತಿ ತುಂಬಾ ಹದಗೆಟ್ಟಿರೋದ್ರಿಂದ BC ಪಾಟೀಲ್ ಅವ್ರಿಗೆ ಹೋಗಿ ಹೇಳ್ತಾರೆ, ಆಯ್ತು ನಿನ್ಗೊಂದು ಸಿನಿಮಾ ಮಾಡ್ತೀನಿ ನಾನು. ಸಿನಿಮಾ ಹೆಸರು 9 ಗಂಟೆಗಳು ಅಂತ ಅನ್ಬಿಟ್ಟು ಒಂದು ಕಾದಂಬರಿ ಆಧಾರಿತ ಸಿನಿಮಾ ಮಾಡೋಣ, ಆದ್ರೆ ಒಂದು ಸಹಾಯ ಆಗ್ಬೇಕು ಅಂತ ಕೇಳ್ತಾರೆ. ಆಗ BC ಪಾಟೀಲ್ ಅವರು ಏನು ಅಂತ ಕೇಳಿದಾಗ ಸುನಿಲ್ ಕುಮಾರ್ ದೇಸಾಯಿ ಅವರು ಹೇಳ್ತಾರೆ, ನನ್ಗೊಂದಷ್ಟು ಅಮೌಂಟ್ ಬೇಕು ಬೆಳದಿಂಗಳ ಬಾಲೆ ಸಿನಿಮಾನ ಕಂಪ್ಲೀಟ್ ಮಾಡೋದಕ್ಕೆ ಅಂತ ಹೇಳ್ತಾರೆ. ಆಗ BC ಪಾಟೀಲ್ ಅವರು ಒಂದಷ್ಟು ದುಡ್ಡನ್ನ ಕೊಟ್ಟು ಸಿನಿಮಾನ ಕಂಪ್ಲೀಟ್ ಮಾಡಿಸ್ತಾರೆ. ಸಿನಿಮಾ ಶುರುವಾಗಿದ್ದು 1993, ಆದ್ರೆ ರಿಲೀಸ್ ಆಗಿದ್ದು 1995. ಆಗಿನ ಕಾಲದಲ್ಲಿ 6ರಿಂದ 7 ತಿಂಗಳು ಸಿನಿಮಾ ಮಾಡ್ತಿದ್ರು. ಆದ್ರೆ ಈ ಸಿನಿಮಾ ಬರೋಬ್ಬರಿ ಹತ್ತತ್ರ 3ರಿಂದ 4 ವರ್ಷ ಹಿಡಿದು ಬಿಡುತ್ತೆ ಈ ಸಿನಿಮಾ ರಿಲೀಸ್ ಆಗೋ ಅಷ್ಟರಲ್ಲಿ. ಆ ಒಂದು ಗ್ಯಾಪ್ ಅಲ್ಲೇನೆ ಸುನಿಲ್ ಕುಮಾರ್ ದೇಸಾಯಿ ಅವರು ವಿಷ್ಣುವರ್ಧನ್ ಅವರಿಗೆ ಸಂಘರ್ಷ ಅಂತ ಒಂದು ಸಿನಿಮಾ ಮಾಡ್ತಾರೆ. ಆ ಸಿನಿಮಾ ದೊಡ್ಡ ಮಟ್ಟದಲ್ಲಿ ಯಶಸ್ಸು ಕೂಡ ಕಾಣೋದಿಲ್ಲ. ವೀರ ಚಿತ್ರಮಂದಿರದಲ್ಲಿ ಈ ಸಿನಿಮಾ ತೆರೆ ಕಾಣುತ್ತೆ. ಸಿನಿಮಾ ಲಾಸ್ ಆಗುತ್ತೆ. ಅಂದ್ರೆ ದೊಡ್ಡ ಮಟ್ಟದಲ್ಲಿ ಅಲ್ದಿದ್ರು ಸಹ ಒಂದು ಹಾಕಿದ್ದ ದುಡ್ಡು ಎಲ್ಲೋ ಒಂದು ಕಡೆ ಒಂದು ಸ್ವಲ್ಪ ಕಮ್ಮಿ ಬರುತ್ತೆ ಸುನಿಲ್ ಕುಮಾರ್ ದೇಸಾಯಿ ಅವರಿಗೆ. ಕಾರಣ ಏನು ಅಂತಂದ್ರೆ ಈ ಸಿನಿಮಾ ಔಟ್ ಅಂಡ್ ಔಟ್ ಇಂಗ್ಲಿಷ್ ಮೂವಿ ತರ ಇದೆ, ಕನ್ನಡಿಗರಿಗೆ ಈ ಸಿನಿಮಾ ಇಷ್ಟ ಆಗೋದಿಲ್ಲ ಅಂತ ಅನ್ಬಿಟ್ಟು ತುಂಬಾ ಜನ ಕನ್ನಡಿಗರು ಈ ಸಿನಿಮಾ ಬಗ್ಗೆ ನೆಗೆಟಿವ್ ಒಬ್ಬಿಸ್ತಾರೆ. ಸಿನಿಮಾ ಒಂದು ಹಂತದಲ್ಲಿ ಚೆನ್ನಾಗಿದ್ರು ಸಿನಿಮಾ ದೊಡ್ಡ ಮಟ್ಟದಲ್ಲಿ ಓಡೋದಿಲ್ಲ. ಅದಾದ್ಮೇಲೆ ಸುನಿಲ್ ಕುಮಾರ್ ದೇಸಾಯಿ ಅವರು ತಕ್ಷಣ BC ಪಾಟೀಲ್ ಹತ್ರ ಹೋಗ್ತಾರೆ, ಒಂದು ಒಳ್ಳೆ ಕತೆ ಮಾಡಿದ್ದೀನಿ, ಬರೀ 10 ಲಕ್ಷ ರೂಪಾಯಿ ಬಜೆಟ್ ಅಲ್ಲಿ ಈ ಸಿನಿಮಾ ಶುರು ಮಾಡೋಣ, ವಿಷ್ಣುವರ್ಧನ್ ಅವ್ರನ್ನ ಈ ಸಿನಿಮಾದಲ್ಲಿ ನಾಯಕರಾಗಿ ಆಯ್ಕೆ ಮಾಡೋಣ ಅಂತ ಹೇಳ್ತಾರೆ ನಿಷ್ಕರ್ಷ ಸಿನಿಮಾಗೆ. ಆಗ BC ಪಾಟೀಲ್ ಅವರು ಮೊದಲು ಹೇಳ್ತಾರೆ, ಬರೀ 10 ಲಕ್ಷ ರೂಪಾಯಿ ಸಾಕು, ಅದು ವಿಷ್ಣುವರ್ಧನ್ ಅವ್ರ ಸಿನಿಮಾಗೆ ಅಂತಾರೆ. ವಿಷ್ಣುವರ್ಧನ್ ಅವ್ರ ಕಾಲ್ ಶೀಟ್ ನಂತರ ಇರೋದ್ರಿಂದ ಸಿನಿಮಾ ಮಾಡೋಣ, ಸಿನಿಮಾ ಒಂದು ಹಂತಕ್ಕೆ ಹೋಗ್ತಿರ್ಬೇಕಾದ್ರೆ ಒಂದಷ್ಟು ಫೈನಾನ್ಸ್ ಕೂಡ ಬರುತ್ತೆ ಸಿನಿಮಾಗೆ ಅಂತ ಹೇಳ್ತಾರೆ. ಆದ್ರೆ ಸಿನಿಮಾ 10 ಲಕ್ಷ ರೂಪಾಯಿ BC ಪಾಟೀಲ್ ಅವರು ಏನು ಇನ್ವೆಸ್ಟ್ ಮಾಡ್ತಾರೆ ಅದು 15ರಿಂದ 20 ದಿನದಲ್ಲಿ ಖಾಲಿ ಆಗುತ್ತೆ. ಅದಾದ್ಮೇಲೆ ಗಾಂಧಿನಗರದಲ್ಲಿ ತುಂಬಾ ಜನ ಈ ಸಿನಿಮಾದು ಕತೆ ಚೆನ್ನಾಗಿಲ್ಲ, ಬರೀ ಒಂದು ಬ್ಯಾಂಕ್ ರಾಬರಿ, ಒಂದು ಬಿಲ್ಡಿಂಗ್ ಅಲ್ಲಿ ಸಿನಿಮಾನ ಕಂಪ್ಲೀಟ್ ಆಗಿ ಮುಗಿಸ್ಬಿಟ್ಟಿದ್ದಾರೆ, ಹಾಗಾಗಿ ಈ ಸಿನಿಮಾ ಓಡೋದಿಲ್ಲ, ಯಾರು ಕೂಡ ಫೈನಾನ್ಸ್ ಕೊಡಬೇಡಿ ಅಂತ ಹೇಳ್ತಾರೆ. ಆಗ ಗಾಂಧಿನಗರದಲ್ಲಿ ವಿಷ್ಣುವರ್ಧನ್ ಅವ್ರ ಸಿನಿಮಾಗೆ 10 ಲಕ್ಷ ಕೂಡ ಹುಟ್ಟೋದಿಲ್ಲ, ಯಾರೊಬ್ರು ಸಹ ಮುಂದೆ ಬಂದು ಸಿನಿಮಾಗೆ ನಿರ್ಮಾಣ ಮಾಡೋದಕ್ಕೆ ಮನ್ಸು ಮಾಡೋದಿಲ್ಲ. ಆಗ BC ಪಾಟೀಲ್ ಅವರು ಜಾರಕಿಹೊಳಿ ಹತ್ರ ಒಂದಷ್ಟು ಅಮೌಂಟ್ನ ತಗೊಂಡು ಈ ಸಿನಿಮಾನ ಕಂಪ್ಲೀಟ್ ಮಾಡ್ತಾರೆ. ಈ ಸಿನಿಮಾ ಕಂಪ್ಲೀಟ್ ಆದ್ಮೇಲೆ ಈ ಸಿನಿಮಾ ದೊಡ್ಡ ಮಟ್ಟದಲ್ಲಿ ಸಕ್ಸಸ್ ಕೂಡ ಆಗುತ್ತೆ. ಸಿನಿಮಾ ಅದ್ಭುತವಾಗಿ 100 ದಿನಗಳ ಕಾಲ ಭರ್ಜರಿ ಪ್ರದರ್ಶನ ಕೂಡ ಕಾಣುತ್ತೆ. ಸಿನಿಮಾ ನೋಡಿದವರೆಲ್ಲ ಅನ್ಕೋತಾರೆ, ಬ್ಯಾಂಕ್ ರಾಬರಿ ಸಿನಿಮಾಗಳಲ್ಲಿ ಇಂಡಿಯಾದಲ್ಲಿ ಫಸ್ಟ್ ಸಿನಿಮಾ ಇಷ್ಟು ಚೆನ್ನಾಗಿರೋದು, ಒಂದು ಒಳ್ಳೆ ಸಸ್ಪೆನ್ಸ್ ಥ್ರಿಲ್ಲರ್ ಸಿನಿಮಾ ಇದೆ, ಸುನಿಲ್ ಕುಮಾರ್ ದೇಸಾಯಿ ಅವರು ಅದ್ಭುತವಾಗಿರೋ ಸಿನಿಮಾ ಕೊಟ್ಟಿದ್ದಾರೆ, ಯಾವುದೇ ಸಹ ಅದ್ಭುತವಾಗಿರೋ ಸಾಂಗು ಅಥವಾ ಡ್ಯೂಯೇಟ್ ಏನು ಇಲ್ದಿದ್ರು ಸಹ ಮೊದಲಿಂದ ಕಡೆವರೆಗೂ ಸಿನಿಮಾ ತುಂಬಾ ಚೆನ್ನಾಗಿ ನೋಡ್ಸ್ಕೊಂಡು ಹೋಗುತ್ತೆ ಅಂತ ಹೇಳ್ತಾರೆ. ಆದ್ರೆ BC ಪಾಟೀಲ್ ಅವರಿಗೆ ಈ ಸಿನಿಮಾ ದೊಡ್ಡ ಮಟ್ಟದಲ್ಲಿ ಲಾಭ ತಂದ್ಕೊಡುತ್ತೆ, ಆದ್ರೆ ಅವರು ಈ ಸಿನಿಮಾನ ವಿತರಣೆಯಲ್ಲಿ ಮೋಸ ಹೋಗ್ತಾರೆ. ಯಾಕೆಂತಂದ್ರೆ BC ಪಾಟೀಲ್ ಅವರು ಆಗಸ್ಟ್ ಚಿತ್ರರಂಗಕ್ಕೆ ಬಂದಿರ್ತಾರೆ, ವಿತರಣೆ ಮಾಡ್ಬೇಕಾದ್ರೆ ಬೇರೊಬ್ಬ ವಿತರಣಾ ಸಂಸ್ಥೆಗೆ ಅವರ ಸಿನಿಮಾನ ಕೊಟ್ಟಿರ್ತಾರೆ, ಅಲ್ಲಿ ಅವರಿಗೆ ಮೋಸ ಹೋಗ್ತಾರೆ, ಅಲ್ಲಿ ಅವರಿಗೆ ಮೋಸ ಆಗುತ್ತೆ. ಹತ್ತತ್ರ 20 ಲಕ್ಷ ರೂಪಾಯಿವರೆಗೂ ಸಹ BC ಪಾಟೀಲ್ ಅವರಿಗೆ ನಿಷ್ಕರ್ಷ ಸಿನಿಮಾದಿಂದ ಲಾಸ್ ಆಗುತ್ತೆ. ವಿಷ್ಣುವರ್ಧನ್ ಅವ್ರದ್ದು ಒಂದು ಅದ್ಭುತವಾಗಿರೋ ಗುಣ ಏನು ಅಂತಂದ್ರೆ, ಸಂಘರ್ಷ ಸಿನಿಮಾ ಫ್ಲಾಪ್ ಆಗುತ್ತೆ, ಸಿನಿಮಾ ದೊಡ್ಡ ಮಟ್ಟದಲ್ಲಿ ಓಡೋದಿಲ್ಲ. 1993ರಲ್ಲಿ ಅದೇ ವರ್ಷದಲ್ಲೇ ಸುನಿಲ್ ಕುಮಾರ್ ದೇಸಾಯಿ ಅವರಿಗೆ ಕರೆದು ಮತ್ತೊಂದ್ಸರಿ ಕಾಲ್ ಶೀಟ್ ಕೂಡ ಕೊಡ್ತಾರೆ. ಯಾಕೆಂತಂದ್ರೆ ಲಾಸ್ ಆಗಿದ್ದಂತ ನಿರ್ಮಾಪಕ ಅಥವಾ ನಿರ್ದೇಶಕನ್ ಯಾವ ಒಂದು ಹೀರೋ ಸಹ ಮತ್ತೆ ಅದೇ ನಿರ್ದೇಶಕನ ಕರೆದು ಕೆಲಸ ಕೊಡೋದಿಲ್ಲ. ಆದ್ರೆ ವಿಷ್ಣುವರ್ಧನ್ ಅವರು ಮತ್ತೆ ಅದೇ ನಿರ್ದೇಶಕನ ಕೆಲಸ ಕೊಟ್ಟು ಅವ್ರ ದೊಡ್ಡ ಗುಣ ಏನು ಅಂತ ತೋರಿಸ್ತಾರೆ. ಆದ್ರೆ ಈ ಸಿನಿಮಾ ದೊಡ್ಡ ಮಟ್ಟದಲ್ಲಿ ಇಟ್ಟಾದ್ರೂ ಸಹ ಪ್ರೊಡ್ಯೂಸರ್ಗೆ ಸ್ವಲ್ಪ ಮಟ್ಟದಲ್ಲಿ ಲಾಸ್ ಆಗುತ್ತೆ. ಯಾಕೆಂತಂದ್ರೆ ಈ ಸಿನಿಮಾ ಬಜೆಟ್ ಒಂದು 40ರಿಂದ 45 ಲಕ್ಷ ಖರ್ಚು ಮಾಡಿರ್ತಾರೆ, ಕಲೆಕ್ಷನ್ ಕೂಡ ಒಂದು 80ರಿಂದ 85 ಲಕ್ಷ ಆಗಿರುತ್ತೆ. ಆದ್ರೆ ಒಂದಷ್ಟು ಮೋಸ ನಡೆದಿರೋದ್ರಿಂದ BC ಪಾಟೀಲ್ ಅವರಿಗೆ ಈ ಸಿನಿಮಾದಲ್ಲಿ 20 ಲಕ್ಷ ರೂಪಾಯಿ ಕೂಡ ಮೋಸ ಆಗುತ್ತೆ. ಈ ಸಿನಿಮಾನ BC ಪಾಟೀಲ್ ಅವರು ನಿರ್ಮಾಣ ಮಾಡೋದಕ್ಕೆ ಒಪ್ಕೊಂಡಿದ್ದು ವಿಚಾರ ಯಾವುದು ಅಂತಂದ್ರೆ, ಈ ಸಿನಿಮಾ 10 ಲಕ್ಷದಲ್ಲಿ ಮುಗಿಯುತ್ತೆ ಅಥವಾ ಚಿಕ್ಕ ಬಜೆಟ್ ಈ ಸಿನಿಮಾ, ಹಾಗಾಗಿ ವಿಷ್ಣುವರ್ಧನ್ ನಾಯಕರಾಗಿದೆ ಅಂದಮೇಲೆ ಒಂದು 2ರಿಂದ 3 ಕೋಟಿವರೆಗೂ ಸಹ ಕಲೆಕ್ಷನ್ ಕೂಡ ಆಗುತ್ತೆ ಅಂತ ಅವರು ಕೂಡ ಈ ಸಿನಿಮಾನ ಒಪ್ಕೊಂಡು ಲಾಸ್ನ ಅನುಭವಿಸ್ತಾರೆ. ಆದ್ರೆ ಈ ಸಿನಿಮಾ ಮಣಿಪಾಲ್ ಏನಿದೆ ಅಲ್ಲೇ ಕಂಪ್ಲೀಟ್ ಚಿತ್ರೀಕರಣ ನಡೆಯುತ್ತೆ, ಬೇರೆ ಎಲ್ಲೂ ಕೂಡ ಚಿತ್ರೀಕರಣ ನಡೆಯೋದಿಲ್ಲ. ಈ ಸಿನಿಮಾದಲ್ಲಿ ಒಂದು ಸಹ ಹಾಡುಗಳಿಲ್ಲ. ಕನ್ನಡದ ಮಟ್ಟಿಗೆ ಹೇಳ್ಬೇಕು ಅಂತಂದ್ರೆ ಇದೊಂದು ದಾಖಲೆ ಅಂತಾನೆ ಹೇಳ್ಬೋದು. ಒಂದು ಹಾಡುಗಳಿದ್ದಂತ ಸಿನಿಮಾ ದೊಡ್ಡ ಮಟ್ಟದಲ್ಲಿ ಗೆಲುವು ಕೂಡ
ದಾಖಲಿಸ್ಕೊಳ್ಳುತ್ತೆ. ಮತ್ತೆ ವಿಷ್ಣುವರ್ಧನ್ ಅವ್ರಿಗೆ ಈ ಸಿನಿಮಾಗೆ ರಾಜ್ಯ ಪ್ರಶಸ್ತಿ ಕೂಡ ಬರುತ್ತೆ. ಈ ಸಿನಿಮಾದಲ್ಲಿ ಅನಂತ್ ನಾಗ್ ಅವರು, ಬಿ ಸಿ ಪಾಟೀಲ್ ಅವರು ಮತ್ತು ಸುಮನ್ ಅವರು ಎಲ್ಲರೂ ಸಹ ಅದ್ಭುತವಾಗಿರೋ ಅಭಿನಯ ಮಾಡಿದ್ದಾರೆ. ಬಿ ಸಿ ಪಾಟೀಲ್ ಅವರು ಈ ಸಿನಿಮಾದಲ್ಲಿ ಒಂದು ಖಳನಾಯಕನ ಪಾತ್ರ ಮಾಡಿದ್ದಾರೆ. ನಿರ್ಮಾಪಕರು ಬಿ ಸಿ ಪಾಟೀಲ್ ಅವರೇನೆ, ಈ ಸಿನಿಮಾದ ಖಳನಾಯಕ ಕೂಡ ಬಿ ಸಿ ಪಾಟೀಲ್ ಅವರೇ. ಬಿ ಸಿ ಪಾಟೀಲ್ ಅವರಿಗೆ ಈ ಸಿನಿಮಾಯಿಂದ ದೊಡ್ಡ ಮಟ್ಟದಲ್ಲಿ ಹೆಸರು ಬರುತ್ತೆ. ಮುಂಚೆ ಅವರು ಯಶವಂತಪುರ ಪೊಲೀಸ್ ಸ್ಟೇಷನ್ ಅಲ್ಲಿ ಇನ್ಸ್ಪೆಕ್ಟರ್ ಕೆಲಸ ಮಾಡ್ತಿದ್ರು. ಆಗ ಅವ್ರಿಗೆ ಒಂದು ದೊಡ್ಡ ಮೀಸೆ ಎಲ್ಲ ಬಿಟ್ಕೊಂಡಿದ್ರು. ಈ ಸಿನಿಮಾಗೋಸ್ಕರ ಅವರು ತಮ್ಮ ಮೀಸೆನ ತೆಗೆಸ್ಕೋತಾರೆ ಫಸ್ಟ್ ಟೈಮು. ಎಲ್ಲ ಗೊತ್ತಿರುತ್ತೆ, ಒಂದು ಪೊಲೀಸ್ ಕೆಲಸ, ಒಂದು ಗೌರ್ಮೆಂಟ್ ಕೆಲಸನ ಬಿಟ್ಟು ಬಿ ಸಿ ಪಾಟೀಲ್ ಅವರು ಕನ್ನಡ ಚಿತ್ರರಂಗಕ್ಕೆ ಬರ್ತಾರೆ. ನಂತರ ದೊಡ್ಡ ಮಟ್ಟದಲ್ಲಿ ಅವರು ಬೆಳೀತಾರೆ. ಅದಾದ್ಮೇಲೆ ಅವರು ರಾಜಕೀಯ ಕೂಡ ಹೋಗಿ ಅಲ್ಲಿ MLA ಕೂಡ ಆಗ್ತಾರೆ, ಮಂತ್ರಿ ಕೂಡ ಆಗಿರ್ತಾರೆ. ಹಾಗಾಗಿ ಬಿ ಸಿ ಪಾಟೀಲ್ ಅವರಿಗೆ ಸಿನಿಮಾ ಬಗ್ಗೆ ಆಸಕ್ತಿ ಇದ್ದಿದ್ದರಿಂದ ಈ ಸಿನಿಮಾಗೆ ಬರ್ತಾರೆ. ಬಿ ಸಿ ಪಾಟೀಲ್ ಅವ್ರಿಗೆ ಅದ್ಭುತವಾಗಿ ಹೆಸರು ಬರುತ್ತೆ. ಯಾವ ತರ ಅಂತಂದ್ರೆ ವಿಷ್ಣುವರ್ಧನ್ ಅವ್ರಿಗೆ ಏನ್ ಹೆಸರು ಬರುತ್ತೋ ಈ ಸಿನಿಮಾಯಿಂದ, ಅಷ್ಟೇ ಈಕ್ವಲ್ ಆಗಿ ಬಿ ಸಿ ಪಾಟೀಲ್ ಅವ್ರಿಗೂ ಕೂಡ ದೊಡ್ಡ ಮಟ್ಟದಲ್ಲಿ ಹೆಸರು ಈ ಸಿನಿಮಾದಲ್ಲಿ ಬರುತ್ತೆ. ಮತ್ತೆ ಅನಂತ್ ನಾಗ್ ಅವರ ಅಭಿನಯ ಕೂಡ ತುಂಬಾ ಚೆನ್ನಾಗಿತ್ತು. ತುಂಬಾ ಜನಕ್ಕೆ ಕನ್ಫ್ಯೂಸ್ ಆಗೋದು ಸಂಘರ್ಷ ಮತ್ತು ನಿಷ್ಕರ್ಷ ಸಿನಿಮಾ ಬಗ್ಗೆನೇ. ಯಾಕೆಂದ್ರೆ ಎರಡರಲ್ಲೂ ಕೂಡ ಹತ್ತತ್ರ ಒಂದೇ ತರ ಬರುತ್ತೆ ಸ್ಟೋರಿ ಲೈನು. ಅಥವಾ ಸುನೀಲ್ ಕುಮಾರ್ ದೇಸಾಯಿ ಅವರು ಎರಡಕ್ಕೂ ನಿರ್ದೇಶನ ಮಾಡಿದ್ರಿಂದ ನೀವು ಈ ಒಂದು ಸಿನಿಮಾನ ಎಲ್ಲಿ ನೋಡಿದ್ದೀರಾ, ಯಾವ ಒಂದು ಥಿಯೇಟರ್ ಅಲ್ಲಿ ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸಿ. ಯಾರಾದ್ರೂ ನನ್ನ ಚಾನಲ್ನ ಹೊಸಬ್ರು ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ವಿಡಿಯೋನ ಇಲ್ಲೇ ಮುಗಿಸ್ತಿದ್ದೀನಿ. ಎಲ್ರಿಗೂ ಧನ್ಯವಾದಗಳು.